ಕಗ್ಗದ ಬೆಳಕಿಗೆ ಸ್ವಾಗತ. ಇಂದಿನ ಕಗ್ಗ, ಒಬ್ಬನುಣು ಊಟದಲ್ಲಿ ಸವಿಯಿಲ್ಲ ಸೊಗವಿಲ್ಲ, ಇಬ್ಬರಾಗುವೆನೆಂದನಂತೆ ಪರಬೊಮ್ಮಂ. ಹೆಬ್ಬದುಕಿನೊಂಟಿತನದೊಳದೇನು ಬದುಕುವೆಯೋ, ತಬ್ಬಿಕೊಳ್ಳೋ ವಿಶ್ವವನು ಮಂಕುತಿಮ್ಮ. ಒಬ್ಬನುಣು ಊಟದಲ್ಲಿ ಸವಿಯಿಲ್ಲ ಸೊಗವಿಲ್ಲ. ಮತ್ತೆ ಡಿ ವಿ ಜಿ ಅವರಿಲ್ಲಿ ಒಟ್ಟಿಗೆ ಬದುಕುವ ಕಲೆಯನ್ನು ರೂಢಿಸಿಕೋ, ಅದು ಅಂತಹ ಬದುಕಿಗೆ ಅರ್ಥ ಸಿಗುತ್ತೆ ಅಂತ ಹೇಳ್ತಾರೆ. ಒಬ್ಬನುಣು ಊಟದಲ್ಲಿ ಸವಿಯಿಲ್ಲ ಸೊಗವಿಲ್ಲ. ಮನೆಯಲ್ಲಿ ಒಬ್ಬನೇ ಊಟ ಮಾಡ್ತಿದ್ರೆ ರುಚಿನೂ ಇಲ್ಲ, ಸುಖವೂ ಇರಲ್ಲ. ಭಗವಂತ ಒಬ್ಬನೇ ಇದ್ದಂತೆ ಏನು ಸುಖ ಅಂತ ತಿಳ್ಕೊಂಡು ಇಬ್ಬರಾಗುವೇನೆಂದನಂತೆ ಪರಬ್ರಹ್ಮಂ. ಪರಬ್ರಹ್ಮ ಪರಮಾತ್ಮ ಇಬ್ಬರಾದ, ಅವನು 4 ಜನ ಆದ, ಜೀವಿಗ ರೂಪದಲ್ಲಿ ಎಲ್ಲ ರೀತಿಯಲ್ಲಿ ಹರಡಿದ. ಒಬ್ಬನೇ ಆಗಿದ್ದರೂ ಕೂಡ ಸಂತೋಷವನ್ನು ಅವನು ಅನುಭವಿಸ್ಲಿಕ್ಕಾಗ್ದೇ ಈ ಜಗತ್ತಿನ ರೂಪದಲ್ಲಿ ಆವರ್ಭವಿಸಿಕೊಂಡು ಸಂತೋಷವನ್ನು ಹಂಚಿಕೊಂಡು ಬದುಕಿದ. ಇಬ್ಬರಾಗುವೇನೆಂದನಂತೆ ಪರಬ್ರಹ್ಮಂ. ಹೆಬ್ಬದುಕಿನ ಒಂಟಿತನದೊಳಗೇನು ಬದುಕುವೆಯೋ, ನಾನೊಬ್ಬನೇ ಬದುಕ್ತೀನಿ, ಶ್ರೀಮಂತವಾದ ಬದುಕು ಅಂತ ತಿಳ್ಕೊಂಡು ಅದೇನು ಬದುಕ್ತೀಯಾ, ಏನಿದೆ ಅರ್ಥ ಅದಕ್ಕೆ? ತಬ್ಬಿಕೊಳ್ಳೋ ವಿಶ್ವವನು. ಹೋಗಿ ವಿಶ್ವವನ್ನು ತಬ್ಬಿಕೋ, ಆಗ ಮಾತ್ರ ನಿಜವಾದ ಬದುಕಿನ ಸಾಕ್ಷಾತ್ಕಾರ ಆಗ್ತದೆ. ಆದ್ದರಿಂದ ಎಲ್ಲರ ಜೊತೆಗೆ ಬದುಕಿದರೆ ಮಾತ್ರ ಅದು ಬದುಕು, ಇಲ್ಲದಿದ್ದರೆ ಬದುಕು ಅರ್ಥಹೀನ ಎಂಬುದಾಗಿ ಬದುಕಿನ ಸ್ವಾರಸ್ಯವನ್ನು ಇಲ್ಲಿ ವಿವರಿಸ್ತಾ ಹೋಗ್ತಾರೆ ಡಿ ವಿ ಜಿ ಅವರು. ಮುಂದಿನ ಕಗ್ಗಕ್ಕಾಗಿ ಭೇಟಿಯಾಗೋಣ. ನಮಸ್ಕಾರ.